ರಾಜ ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ಒಂದೇ ಬಾಣದಿಂದ ಪವಿತ್ರವಾದ ಗಂಗಾ ನದಿಯನ್ನು ಇಬ್ಬಾಗಿಸಿದಂತ ಭೀಷ್ಮ ಕುರಪಿತಾಮಹರಿಗೆ ನಮೋ ನಮಃ. ಅಖಿಲಸ್ತ್ರ ಶಸ್ತ್ರ ವಿದ್ಯಾ ಪ್ರವೀಣ ಈ ರಾಜಸಭೆಯಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ದ್ರೋಣಾಚಾರ್ಯರಿಗೆ ನಮೋ ನಮಃ. ವೇದಾಂತ ಸಾಗರ ಹಿತೋಕ್ತಿಗಳ ಸುಂದರ ವಿದುರ ಚಿಕ್ಕಪ್ಪ ಮಹಾಶಯರಿಗೆ ನಮೋ ನಮಃ. ಇನ್ನು ಒಂದೇ ಪವಿತ್ರವಾದ ರಕ್ತವನ್ನು ಹಚ್ಚಿಕೊಂಡು ಒಡಹುಟ್ಟಿದಂತ ನನ್ನ ಪ್ರೀತಿಯ ಸಹೋದರ ದುಶ್ಯಾಸನ ಅಗ್ರಜ ಅಪೂರ್ವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಣಿ ನನ್ನ ಪ್ರಾಣ ಮಿತ್ರ ಕರ್ಣ ಮಿತ್ರ. ದಗದಗನೆ ಉರಿಯುತ್ತಿರುವ ಜ್ವಾಲಾಗ್ನಿಗೆ ಹಾಜ್ಯವೆಂಬ ಸೇಡನ್ನು ಸುರಿದು ಕ್ಷಣ ಕ್ಷಣಕ್ಕೂ ಈ ಕುರುಕ್ಷೇತ್ರವನ್ನು ಮುನ್ನಡೆಸುತ್ತಿರುವ ನಮ್ಮ ಮಾವ ಶಕುನಿ ಇಂಥ ಹತಿರಥ ಮಹಾರಥರಿದ್ದು ಬಲರ ಮೆರು ಬೆಸುಕದೆ ಬಲ್ಲರೆ ಮೆರು ಬೆಸುಕದೆ ಇದರ ಏಳು ಬಲ್ಲರೆ ಬಲ್ಲರೆ ಬಲ್ಲು ಬಲ್ಲರೆ ಮೆರು ಬೆಸುಕದೆ. ಸಹೋದರ ದುಶಾಸನ ಅಣ್ಣ ರಿಪುಕುಲೇಶ ಭಯಂಕರ ಗುರುದೇರ ರಿಪುಕುಲೇಶ ಭಯಂಕರ ಗುರುದೇರ ದೇಶದೋಣ ಕೃಪಾ ಗುರುಕುಲ ಶ್ರೇಷ್ಠ ಕರೆದುತೆ ಮಿತ್ರ ಎಂದು ರಾಜಸಭೆಗೆ ಕೃಷ್ಣನು ಆಗಮಿಸುವ ಮುನ್ನ ಸಂಧಿಯ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿಬಿಡಿ. ಸುಯೋಧನ ಕೇಳು. ಕಲುಕಿದ ವಿಷದಳು ಕಾಲಿಡಬೇಡ, ಅಣ್ಣ ತಮ್ಮಂದಿರಲು ಹಾಗೆ ನಿನಗೆ ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ, ದಾಯಾದಿ ಮತ್ತರ ನಿನಗೆ ಬೇಡ, ಅಣ್ಣ ತಮ್ಮಂದಿರನು ಸಹಕರಿಸಿ ಸುಖದಿಂದ ಬಾಳೈ ಸುಯೋಧನ ಸುಯೋಧನ ಸುಯೋಧನ. ಬೇಡವೋ ನಿಮಗೆ ಪಾಂಡವ ವಿರತ, ಬೇಡವೋ ನಿಮಗೆ ಪಾಂಡವ ವಿರತ, ಲೋಭವಗೈದು ಕುಣಿಯಿರಿ
ಸುಯೋಧನ, ಶತ್ರುದಾನದಿಂದ ಅತೃಪ್ತನಾಗಿ ಅರಸ ಧರ್ಮ ತಿರಸ್ಕರಿಸಬೇಡ. ಪಾಂಡವರು ವೈರಿಗಳೆಂದು ಸಾರಬೇಡ. ಈ ಭರತ ಕಂಡ ಸ್ವತಂತ್ರ ಅಧಿಕಾರಕ್ಕೆ ಸಮಬಾಯಿಗಳೆಂದು ಮರೆಯಬೇಡ. ಸುಯೋಧನ, ಪಾಂಡವರು ಅನ್ಯರೇ, ಪಾಂಡವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ವೈರತ್ವ ಏಕೆ? ನೀನು ಹಿಂದೆ ನುಡಿದಂತೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದು ನನ್ನ ಅಭಿಮತ. ನೀನು ಕೊಡದೆ ಹೋದರೆ ಇದ್ದವು ಸಂಭವಿಸಿತು, ಯೋಚಿಸಿ ನೋಡು. ಆದರೂ ಕೇಳು, ಬೇಡವಯ್ಯ ಈ ಹಠವು ಸಾಧಿಸಬೇಡ. ಬೇಡವಯ್ಯ ಈ ಹಠವು ಸಾಧಿಸಬೇಡ. ಪರಮಾತ್ಮನ ಮನವನ್ನು ನೋಯಿಸಬೇಡ. ಬೇಡವಯ್ಯ ಈ ಹಠವು ಸಾಧಿಸಬೇಡ. ಪರಮಾತ್ಮನ ಮನವನ್ನೇ ನೋಯಿಸಬೇಡ. ಅನುಜರಾದ ನೀವು ಎಲ್ಲ ನೋಡಿ ಮಾಡಿರಿ. ಅನುಜರಾದ ನೀವು ಎಲ್ಲ ನೋಡಿ ಮಾಡಿರಿ. ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ. ವೈರವನ್ನು ಬಿಟ್ಟು ನೀವು ಶಾಂತರಾಗಿರಿ. ಬೇಡವಯ್ಯ ಈ ಹಠವು ಸಾಧಿಸಬೇಡ. ಪರಮಾತ್ಮನ ಮನವನ್ನೇ ನೋಯಿಸಬೇಡ. ಮನವ ನೋಯಿಸಬೇಡ. ಮನವ ನೋಯಿಸಬೇಡ. ಕೌರವೇಶ್ವರ, ಹಿಂದೆ ಕಳೆದ ಆಯಸ್ಸನ್ನು ಮುಂದೆ ಕಾಣುವುದು ದುರ್ಲಭ. ಹಿಂದೆ ಪೂರ್ವದಲ್ಲಿ ನಳ, ನಹುಷ ಮುಂತಾದ ರಾಜಾದಿರಾಜರೇ ಇದಕ್ಕೆ ಸಾಕ್ಷೀಭೂತರಾಗಿರು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಸಂಧಿಗೆ ಸಮ್ಮತಿಸಿ ಹಿರಿಯರ ಮಾತನ್ನು ಗೌರವಿಸು ಮಗು. ಆಚಾರ್ಯ, ಇದು ನಿಮ್ಮ ಸಲಹೆ ಏನು? ಸುಯೋಧನ, ಹೌದು ಸುಯೋಧನ, ಒಮ್ಮೆ ಕಡಿದ ಕರಳನ್ನು ಮತ್ತೆ ಕೂಡಿಸಲು ಸಾಧ್ಯವೇ? ಈಗಾಗಲೇ ತಾನಾಗಿಯೇ ಅಮೃತ ಯೋಗವು ಒದಗಿ ಬಂದಂತಿದೆ. ಆದ್ದರಿಂದ ಕೃಷ್ಣನ ಮಾತಿಗೆ ಸಮ್ಮತಿಸುವುದೇ ಉಚಿತವು. ಸಂಧಿ ಮಾಡಿಕೊಂಡ ಮೇಲೆ ಆ ಪಾಂಡವರು ನಮ್ಮ ಮೇಲೆ ತಿರುಗಿ ಬಿದ್ದರೆ? ಆ ಪಾಂಡವರು ಸಂಧಿ ಮಾಡಿಕೊಂಡ ಮೇಲೆ ನಮ್ಮ ಮೇಲೆ ತಿರುಗಿ ಬೀಳುವುದಾದರೆ ಧರ್ಮರಾಯನು ಧರ್ಮ ತಪ್ಪಬೇಕು. ಜಗತ್ತಿನ ಧರ್ಮಾತ್ಮರು ಮಹಾನರಕದಲ್ಲಿ ಉದಯಿಸಬೇಕು. ಕುಲಪರ್ವತಗಳು ಚಲಿಸಬೇಕು. ಸೂರ್ಯಚಂದ್ರರ ಗತಿ ಕುಂಠಿತವಾಗಬೇಕು. ಹೀಗಿದ್ದು ಹಿರಿಯರ ಮಾತನ್ನು ಧಿಕ್ಕರಿಸಬೇಡ. ಧಿಕ್ಕರಿಸಿ ದಿಗಂತ ಹೊಂದಬೇಡ. ಅಣ್ಣ, ನಿನ್ನ ಅನ್ನದಂಗೆಯಲ್ಲಿ ಕಾಲನೆ ಮಾಡುತ್ತಿರುವ ಈ ಪಾಂಡವ ಪಕ್ಷಪಾತಿ ಮಾತುಗಳನ್ನು ಉಪೇಕ್ಷಿಸಬೇಡ. ಈ ಕುರು ಸಹೋದರರ ಪರಾಕ್ರಮ ಹೇಗಿದೆ ಎಂಬುದನ್ನು ರಣರಂಗದಲ್ಲಿ ಆ ಪಾಂಡವರು ತಿಳಿಯಲಿ. ಸಂಧಿಯೇ ಬೇಡಣ್ಣ, ಸಮರವೇ ನಡೆಯಲಿ. ಹೌದು ಸುಯೋಧನ, ಅಸ್ತ್ರ ಒಂದರಿಂದಲೇ ಸಮಸ್ತ ಪೃಥ್ವಿಯನ್ನು ತಣ್ಣಗೊಳಿಸಬಲ್ಲ ಮಲ್ಲರು ಬಿಲ್ಲು ವೀರರು ನಾವಿದ್ದು ಕೇವಲ 5 ಜನ ಪಾಂಡವರ ಎದುರಿ ಸಂಧಿ ಮಾಡಿಕೊಳ್ಳುವುದೇ ಕೂಡದು. ಸುಯೋಧನ, ಚಲಿಸದು ರಾಧೇಯನ ಪಂಥ. ಕೂತ್ಕಾಣ. ಸುಯೋಧನ, ಸುಯೋಧನ, ಮಾವ, ನೀನು ಏನಾದರೂ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ಕಾರ್ಕೋಟ ವಿಷದ ಹಾವನ್ನು ಕುತ್ತಿಗೆಗೆ ಸುತ್ತಿಕೊಂಡಾಗುವುದು ಎಚ್ಚರಿಕೆ. ಸರಿಯಾಗಿ ಹೇಳಿದ ಮಾವ. ನಿನ್ನೆ ಸಲಹೆ ಹೊರತಾಗಿ ಈ ಸುಯೋಧನ ಮತ್ತೇನು ಮಾಡಲಾರ. ಪಿತಾಮಹರೇ, ಕ್ಷಮಿಸಿರಿ. ಹಿತಚಿಂತಕರಾದ ನೀವು, ನಿಮ್ಮ ಉಪದೇಶಗಳೆಂದಿಗೂ ನನಗೊಪ್ಪದು. ನನ್ನ ನಿರ್ಧಾರವನ್ನು ಪಲ್ಲಟ ಮಾಡಲಾರದು. ಅಗ್ನಿಕಳ ಅಲ್ಪವಾದರೂ ಅದು ಈ ಕುರುಸಿಂಹಾಸನ ರಕ್ತ ಹಸ್ತಿನಾವತಿಯ ಸಾಮ್ರಾಜ್ಯವನ್ನು ಜಯಿಸಬಲ್ಲದೆಂಬ ನೆನಪು ನಿಮಗಿರಲಿ. ಆಚಾರ್ಯ, ಒಂದು ಸಾರಿ ಕಡಿದು ಹೋದ ಕರಳನ್ನು ಮತ್ತೆ ಕೂಡಿಸಬೇಕೆಂದರೆ ಅದು ಪೂರ್ವ ಪಶ್ಚಿಮವನ್ನು ಕೂಡಿಸಿದಂತೆ, ಭೂಮಿ ಆಕಾಶವನ್ನೇ ಕೂಡಿಸಿದಂತೆ ಸರಿ. ಅದು ಇಂದಿನ ಉರಿಯಲ್ಲ, ಬಾಲ್ಯದಿಂದಲೂ ಬಹು ಬಿರುಗದ್ದ ಹುರಿ ಎಂಬುದು ನಿಮಗೆ ನೆನಪಿರಲಿ.
ವಿದುರ, ನನ್ನ ಮನೆಯ ಅಂಜಲ ನಿನ್ನ ನಾಲಿಗೆ, ನನ್ನ ಮನೆಯ ಅಂಜಲ ಅನ್ನವನ್ನು ತಿಂದ ನಿನ್ನ ನಾಲಿಗೆಯು ನನ್ನ ಮುಂದೆಯೇ ವೈರಿಗಳನ್ನು ಹೊಗಳುವಂತಾಯಿತೆ ಎಂದು ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನನ್ನು ಯಾರಾದರೂ ಈ ಸಭೆಯಲ್ಲಿ ಸಕಲ ರಾಜ ಪರಿವಾರಗಳಿಂದ ಗೌರವಿಸಬೇಕೆಂದಿದ್ದರೆ ಅದನ್ನು ಧಿಕ್ಕರಿಸಿ ನಿನ್ನ ಮುರುಕು ಜೋಪಡಿಗೆ ಹೋದನಲ್ಲ, ಆ ನಿನ್ನ ಗೊಲ್ಲ ಅವನಿಗೆ ಹೇಳಿಕೋ, ನಿನ್ನ ಉಪದೇಶನವಲ್ಲ, ನನಗಲ್ಲ. ಛೀ ಚಂಡಾಲ, ಅಂಧರಾಜನ ಪ್ರೀತಿಗೆ ಪಾತ್ರ ನಾನಾಗಿ ನಿನ್ನ ಅನೇಕ ತಪ್ಪುಗಳನ್ನು ಮನ್ನಿಸಿದ್ದೇನೆ. ನಾನೇನೋ ದಾಸಿಪುತ್ರನು ನಿಜ, ಆದರೆ ಧೃತರಾಷ್ಟ್ರ ಪೂರ್ವದಲ್ಲಿ ನಿನ್ನ ತಾಯಿ ಗಾಂಧಾರಿಗೆ ಪತಿ ಯಾರೆಂಬುದನ್ನು ನೀ ಬಲ್ಲೆಯ? ಪರಮ ಪೂಜ್ಯರು, ಸದ್ವಿವೇಕವಂತರು ನಿನ್ನ ದುರನ್ನದ ಸಲುವಾಗಿ ಮೌನವಾಗಿರಬೇಕಾಯಿತು. ಕೇಳು. ವರಭೀಮನ ಘನ ಸಾಹಸ ಲೋಕಪವಾದವಗೈದೆನೆಂದು ತಡೆದು ನಿಲ್ಲಲು ಈಗನುವ ಈ ಕ್ಷಣವೇ ನುಡಿದಿರುವೆನು ದುರುಳ. ಅದನ್ನು ತಡೆದು ನಿನ್ನ ಕಾಯಲು ಇಟ್ಟಿದ್ದ ಈ ಧನುವನ್ನು ಈಗಲೇ ಮುರಿದು ಬಿಸಾಡುವೆನು. ಪ್ರಮಾದವಾಯಿತು. ಪೂಜ್ಯರಾದ ವಿದುರ ಮಹರ್ಷಿಯನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹವನ್ನೇ ಕಳೆದುಕೊಂಡೆಯಲ್ಲ ಮಿತ್ರ. ಕಾರಣ ಇವರ ಕೊಟ್ಟು ಬೆದರಿಕೆಗೆ ನೀನು ಬೆದರುವುದೇ? ಈ ವಿದರಣಿ ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು, ಅದರಲ್ಲಿ ನಮಗಾಗತಕ್ಕ ಪ್ರಯೋಜನವೇನು? ಪಾರ್ಥನ ಶಿರವಂ ದರ ಗುರುಳು ಬನೆತ ಶಪಥವನೆಂತು ಮಹೇಂದ್ರನ ಕುವರನ ಮೆಚ್ಚಿಸಿ ವರಶಾಪವನೆಂದು ನಿನಗೆ ಸರಿ ಸಮರಾರಿಗದೆ ಕರ್ಣ. ಸುಮ್ಮನಿರೋ ಕರ್ಣ, ಇಂತಹ ಕೊಟ್ಟು ಬೆದರಿಕೆಗೆ ನೀನು ಅಂಜುವುದೇ? ಸಾಕು, ಸುಮ್ಮನಿರು. ಯದುವಂಶ ಕುಲಾಧೀಶ ಮುರಳಿಗಾದ ವಿಹಾರಿ ಶ್ರೀಕೃಷ್ಣ ಪರಮಾತ್ಮನ ಆಗಮನ. ಏನು? ಶ್ರೀಕೃಷ್ಣನ ಆಗಮನಿಸುತ್ತಿರುವನೇ? ಕೃಷ್ಣನ ಆಗಮಿಸುವ ವೇಳೆ ಯಾರಾದರೂ ಈ ಸಭೆಯಲ್ಲಿ ಎದ್ದು ನಿಂತು ಗೌರವಿಸಿದ್ದಾದರೆ ಕೂಡಲೇ ಸಭೆಯಿಂದ ಆಚೆಗೆ ತೂಡಬೇಕಾಗಿತ್ತು. ಎಚ್ಚರಿಕೆ ಸಹೋದರ ದುಶ್ಯಾಸನ, ಅಣ್ಣ, ಎಲ್ಲಿ ಸೈನ್ಯಾಧಿಕಾರಿಗಳ ಪಟ್ಟಿ? ಆ ಕೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಸಿದ್ಧವಾಗಿದೆ, ತೆಗೆದುಕೋ ಅಣ್ಣ. ಸಭಿಕರೆಲ್ಲರಿಗೂ ಶ್ರೀಕೃಷ್ಣನ ಪ್ರಣಾಮಗಳು. ಉಭಯನಿಷ್ಠರಾಗಿರಿ. ಆಹಾ, ಭೀಷ್ಮ, ದ್ರೋಣ, ವಿದುರಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರೋನಲ್ಲ. ಇರಲಿ, ಅವನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಆಹಾ, ಜಾಗೃತಳಾಗು ನನ್ನ ಯೋಗ ಮಾಡಿ. ಓ ಕೌರವ, ಇದು ಯಾವ ಹುಚ್ಚು ಭ್ರಾಂತಿ ನನಗೆ? ಕೃಷ್ಣ, ಕೌರವ, ಚಕ್ರವರ್ತಿಯಾದ ನೀನು ಸಹ ನನ್ನ ಪಾದಗಳನ್ನು ಹಿಡಿದೆ, ಅದರಲ್ಲಿಯೂ ಈ ತುಂಬಿದ ಮಹಾಸಭೆಯಲ್ಲಿ. ಕೃಷ್ಣ, ಬಂಧುವನ್ನು ಸತ್ಕರಿಸಬೇಕೆಂಬ ಸ್ಫೂರ್ತಿಯಿಂದ ಸುಮ್ಮನೆ ದರಗುರುಳಿದಷ್ಟೇ. ಪೀಠವು ಸಿದ್ಧವಿದೆ, ಕುಳಿತುಕೋ. ಯಾರಲ್ಲಿ ನಡೆಯಲಿ ನರ್ತನ?
ಕುರುಭೂಪ ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರೇಪೋ ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿಧಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಇತನಿ ಚತುರ ಗೌರವಾ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ವಲ್ಲವ ಈ ಜಗಮಲ್ಲ ಎಲ್ಲವ ವಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಬಲ ಬಲ ಚೆಲುವ ಮಾಧವ ನೀಲವರ್ಣದ ಚೆಲುವ ಕೊಳಲನಾಧದೆ ಜಗವನೆ ಮರುಳುಗೊಳಿಪ ಕೇಶವ ಕೊಳಲ ನಾಧದೆ ಜಗವನೆ ಮರುಳುಗೊಳಿಪ ಮುರಾರಿ ಗೋವರ್ಧನ ಗಿರಿದಾರಿ ಸುಯೋಧನ ನಾರ್ತಕಿ ಏನಂದೆ ಇನ್ನೊಂದು ಸಾರಿ ಹೇಳು. ಭೀಮನಿಗಿವನು ಕಡವೈರಿ ನಮ್ಮ
ಹಸ್ತಿನಪುರದೊಡೆಯ ಗದಧಾರಿ ಮನಿಗೀವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಸರಿಸಾಟಿ ಯಾರಿಹರು ಕುರು ಸಾರ್ವಭೌಮನಿಗೆ ಸರಿಸಾಟಿ ಯಾರಿಹರು ಕುರು ಸಾರ್ವಭೌಮನಿಗೆ ಮಲ್ಲರ ಮಲ್ಲ ಈ ಜಗಮಲ್ಲನಿಗೆ ಮಲ್ಲರ ಮಲ್ಲ ಈ ಜಗಮಲ್ಲನಿಗೆ ಕರುನಾಳು ಕುರುಭೂಪ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುನಾಳು ಕುರುಭೂಪ ರಾಜೇಶ್ವರ ರಾಜೇಶ್ವರ ಕೌರವೇ ಕೃಷ್ಣ ಕೇವಲ ನರ್ತಕ್ಕೆ ನಿಂಬಲಿಸುವುದೇ, ಎಷ್ಟೇ ಆದರೂ ನಿನ್ನ ಕೊಲ್ಲ ಬುದ್ಧಿ ಎಲ್ಲಿ ತಾನೇ ಓದಿತು? ಅದರಲ್ಲಿ ನೀನು ಬಂದ ಸಮಾಚಾರವನ್ನು ತಿಳಿಸು. ಓಹೋ, ಮರೆತಿದ್ದೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ ಹಾಗೂ ಕೌರವನ ಪಕ್ಷೀಯರೇ, ಈಗ ನಾನು ಬಂದ ಸಮಾಚಾರವೇನೆಂದರೆ, ತಮ್ಮನ ಮಕ್ಕಳು ಸಮಭಾಗವ ಕೇಳಲು ದೂತನಾಗಿ ಕಳುಹಿದರೋ ಸಂಧಿ ಮಾಡಲು ಅನುಜರ ಪ್ರಾರ್ಥನೆಯ ಆಲಿಸುವೆಯೋ? ಅನುಜರೋಳ್ ಕಾರ್ಯವೇನಿದೆ ಎಂದು ಸ್ವತಂತ್ರಿಸುವೆಯೋ? ನಿನ್ನ ಅಭಿಷ್ಟವಂ ತಿಳಿಸು ಗುರುನಾಥ. ಸುಯೋಧನ, ಸಭ್ಯ ಮಹಾಜನರೇ, ಪಾಂಡವರು ಜೂತದಲ್ಲಿ ಪರಾಜಿತರಾಗಿ ನೀವು ವಿಧಿಸಿದ್ದ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಉಪಪ್ಲಾಯ ನಗರಕ್ಕೆ ಹಿಂದಿರುಗುವುದು ಸರಿಯಷ್ಟೇ. ಹಿಂದೆ ನೀವೇ ಮಾಡಿದ ವಾಗ್ದಾನದಂತೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಸಂಧಿಯತ್ನ ರಾಯಭಾರಿಯಾಗಿ ನನ್ನನ್ನು ಕಳಿಸಿರುವರು. ಇದಕ್ಕೆ ನಿಮ್ಮ ಸಮ್ಮತವೇನು ಕೌರವೇಶ್ವರ? ನಮ್ಮ ಸಮ್ಮತವೇ ಪಾಂಡವ ರಾಯಭಾರಿಗಳೇ, ಕೇಳಿ. ಕಾಲನವರ ಪುತ್ರ ಅಜಾತರಿಪು, ವಾಯುದೇವನ ಹಂಸ ಸಂಭೂತ ಆ ತಿಂಡಿಪೋತ ಭೀಮಸೇನ, ಮಹೇಂದ್ರನ ವರಪುತ್ರ ನಿನ್ನ ಪ್ರಾಣ ಮಿತ್ರ ಅರ್ಜುನ, ಇನ್ನು ಅಶ್ವಿನಿ ದೇವತೆಗಳ ಕುಮಾರರು ಆ ನಕುಲ ಸಹದೇವರು. ಅವರು ಹೋಗಿ ಕೇಳಲಿ ಅವರ ತಂದೆ ತಾತಂದಿರ ಬಳಿ ನನ್ನಲ್ಲೇನಿದೆ ಅವರ ಹಂಗು. ಬಾವ, ಕೇವಲ 5 ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಇಡೀ ಕ್ಷತ್ರಿಯ ಸಮೂಹವನ್ನೇ ರಕ್ತದ ಕೋಡಿಯಲ್ಲಿ ಮುಳುಗಿಸುವುದು ಯಾವ ಧರ್ಮ? ತಮ್ಮಂದಿರ ಕಡು ರೋಷಕ್ಕೆ ನೀರೆರಿದು ಶಾಂತಿಯಿಂದಲೇ ಸಾಮ್ರಾಜ್ಯ ಗಳಿಸಬೇಕೆಂದಿರುವ ಶಾಂತಿಯ ಸಾಮ್ರಾಟ ಧರ್ಮಪುತ್ರನ ಸತ್ಯ ಸಂಗತಿಯನ್ನು ಧಿಕ್ಕರಿಸಬೇಡ. ಯುದ್ಧದ ಚಿಂತೆಯನ್ನು ಬಿಟ್ಟು ಶಾಂತಿ ಸಂಧಾನಕ್ಕೆ ಸಂಬಂಧಿಸು. ಯುದ್ಧದ ಭಯವನ್ನು ತೋರುತ್ತಿರುವ ಮುರಳಿತರ, ಯುದ್ಧಕ್ಕೆ ಅಂಜುವವರು ಮರಣಕ್ಕೆ ಅಂಜುವವರು ನಾವಲ್ಲ. ಅದೇಕೆ ನನ್ನೀ ಭುಜಗಳಲ್ಲಿ ಪೌರುಷವಿಲ್ಲವೇ? ಅಥವಾ ಯುದ್ಧರಂಗದಲ್ಲಿ ನಿಂತು ಹೋರಾಡುವ ವೀರಾವಶೇಷಗಳು ನನ್ನಲ್ಲಿ ಕಾಣುತ್ತಿದೆ. ಹೋಗು ಹೋಗುವ ಪಾಂಡವರಿಗೆ ಯುದ್ಧವನ್ನೇ ಘೋಷಿಸುತ್ತರಾಗಿ ತಿಳಿಸಿಬಿಡು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುವ ಕೋಪದ ಜ್ವಾಲೆಯು ಇಂತಹ ಯುದ್ಧ ಬಿರು ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರ್ಯ ಅರ್ಜುನನ ಮೇಲೆ ಹಾಗೆ ತೀರದ ಹೊರತು ಈ ರಾಧೆಯನಿಗೆ ಮುಷ್ಟಾನ್ನವು ರುಚಿಸುವುದಿಲ್ಲ. ರಾಜೇಂದ್ರ, ಚಲಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಚಲಿಸದು ರಾಧೇಯನ
ನೆನಪಂತ ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿಬಿರೇಕೆ ಮಹಾರಥಿಗರೆಂದೆನಿಸಿ ಮತಿಗೆಟ್ಟು ನುಡಿಬಿರೇಕೆ ಮಹಾರಥಿಗರೆಂದೆನಿಸಿ ದುರುಳ ಪಾರ್ಥನ ಶಿರವ ಹರಿಪತನಕ ದುರುಳ ಪಾರ್ಥನ ಶಿರವ ಹರಿಪತನಕ ಶಾಂತಿಯೇ ಈ ಅಂಗಾಧಿಪಗೆ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಇಂಥ ವೃದ್ಧರಿಗೆ ಸಾಮಾನ್ಯವಾದದ್ದು, ನಮ್ಮಂಥ ವೀರರಿಗಲ್ಲ. ಹಬ್ಬ ಕರ್ಣ, ನೀನು ಸಹ ಇವರಂತೆಯೇ ವರ್ತಿಸುವೆಯಾ? ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡುವುದು ಯಾವ ಧರ್ಮ? ಕೃಷ್ಣ, ಕ್ಷತ್ರಿಯರಲ್ಲಿ ಅಂಕುರಿಸುವ ಒಂದೊಂದು ತೊಟ್ಟು ರಕ್ತದಲ್ಲಿ ಒಂದೊಂದು ಶಕ್ತಿ ಅಡಗಿದೆ ಎಂಬುದನ್ನು ನೀನು ಚೆನ್ನಾಗಿ ಬಂದೆ. ಹಾಗೆಯನ್ನು ಎಬ್ಬಿಸಲು ಕಾರಣ ಯಾರು? ಕ್ರಾಂತಿಯನ್ನು ಅಪ್ಪಳಿಸಲು ಸ್ವಧರ್ಮವನ್ನು ಬಿಡದೆ ಈ ಮಾತನ್ನು ಹೇಳಬೇಕಾಯಿತು. ಹೇಳುವೆನು ಕೇಳುವಾದೆವು. ಈಗ ನೀನು ನಿನ್ನ ಪ್ರಾಣಮಿತ್ರ ಅರ್ಜುನನ ಮೇಲಿನ ಪಕ್ಷಪಾತಿ ಬುದ್ಧಿಯಿಂದ ಅರ್ಧ ರಾಜ್ಯದ ನೆಪ ಒಡ್ಡಿ ರಾಯಭಾರಿಯಾಗಿ ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ನನ್ನ ಸ್ವಾಮಿಗಾಗಿ ನನ್ನ ತನುಮನವನ್ನೆಲ್ಲ ಅರ್ಪಿಸುವ ನನ್ನ ಧರ್ಮವೇ ಸಲ್ಲವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಏಕೆ ದಾತನಾದೆ. ಹಿತವ ಮರೆತೊಳೆ ಹಿತವ ಮರೆತೊಳೆ ಕೆಣಕಿ ಫಲಿಸುವುದೇ ಮುನ್ನ ಬರಲಿದೆ ವೀರ ಸಮರ. ಅರ್ಥವಾಯಿತೇ ಯದುಪತಿ? ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ. ಬಲೆ ಬಲೆ ಹಂಗಾಧಿಪ ಬಲೆ. ಸುಯೋಧನ ಮಾವ ಹಂಗರಾಜನ ಬಿರುಸಿನ ನುಡಿಗಳಿಂದ ಯಾದವನ ಕಂಠವು ಬಿಗಿದಂತಾಯಿತು. ಸುಯೋಧನ ಮೇರೆ ಮೀರಿತು. ಮದನ್ಮತರಾದ ನಿಮ್ಮೊಡನೆ ಚಿಂತಿಸಿ ಫಲದಿಂದ ಕುರುಪಿತ ಭೀಷ್ಮರೇ ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಭರತ ಭೂಮಿಗೆ ಸ್ವತಂತ್ರರ್ಯಾರೋ? ಕುರುಕುಲಕ್ಕೆ ಗುರು ದ್ರೋಣರೇ ಗುರು ದ್ರೋಣರೇ ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಟ್ಟಹಾಸ ಕಪಟ ವಂಚನೆ ಮೋಸ ಹಟ್ಟಹಾಸ ಅರಸ ಕುಲ ಧರ್ಮ ನಶಿಸಿತೆ ಮಹಾರಾಜ ಧರಣಿಯಾಳಿಪರೆಲ್ಲ ಮರಳಿ ಬರರೋ? ಧರಣಿಯಾಳಿಪರೆಲ್ಲ
ಮರಳಿ ಬರರೋ ಸಂಧಿ ಬೇಡಲು ಬಂದ ರಾಯಭಾರಿಯುನ ಭರತ ವಂಶ ಕುಲಾಂತಕ ನಲ್ಲವಯ್ಯ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಯಮಸುತ ಭೀಮಾರ್ಜುನ ನಕುಲ ಸಹದೇವ ಸಾಮಾನ್ಯರೊಂದರಿತು ದುಡುಕಬೇಡ ಸಮಭಾಗವನಿಟ್ಟು ಸುಖದಿ ಬಾಳೆ ಕುರು ನಂದನ ಭಾವ ಧರ್ಮದ ಅಡಿಗಲ್ಲು ಹಿಡಿದು ನಿಂತಿರುವ ಧರ್ಮಾವತಾರಿ ಅಜಾತರಿಪು ಜರಾಸಂಧ ಕಿಮ್ಮಿರ ಕೀಚಕ ಹಿಡಿಂಬರ ಬಡಿದ ಧೀಮಂತ ದಿಗ್ಯಾತ ವಿಕಾಂತ ಕುರುಕುಲಾಂಬರ ಭಸ್ಮ ಘನ ವಿದ್ವಾಂಸಮಣಿ ಪಣಿರಾಜಮಲ್ಲ ಭೀಮ ಕಾಂಡವ ದಹನ ಪಾಂಡಿತ್ಯ ಪ್ರಚಂಡ ಫಲ್ಗುಣ ಇವರಲ್ಲದೆ ನಕುಲ ಸಹದೇವರ ಅನುಪಮ ಪರಾಕ್ರಮ ಏನೆಂಬುದು ನೀನು ಚೆನ್ನಾಗಿ ತಿಳಿದಿರುವಿ. ಹೀಗಿದ್ದು ಧರ್ಮಪುತ್ರನ ಸತ್ಯ ಸಂದೇಶವನ್ನು ಧಿಕ್ಕರಿಸಬೇಡ, ಧಿಕ್ಕರಿಸಿ ದಿಗಂತ ಹೊಂದಬೇಡ. ಎಲಾಗ್ಬಲ್ಲ ಮಾತಿನ ಮಲ್ಲ ಭುವನದೋಳ್ ಕುರುಪತಿಯ ದಿಗಂತ ಕನಸು ಕಾಣುತ್ತಿರುವೆಯ ಕೃಷ್ಣ, ಈಗ ಕೇಳು ಎಲ್ಲ. ಅವನೀತಲದೋಳ್ ನವಕಂಡ ಮಂಡಲಾಧೀಶ ಸುಯೋಧನ ಸಾರ್ವಭೌಮ ಆ ತಳಪಿತಳ ಪಾತಾಳ ತಳಾತಳವನ್ನೇ ಭೇದಿಸ್ತಾರಲ್ಲ ಈ ನನ್ನ ತಮ್ಮ ದುಶ್ಯಾಸನ ದಾನಸೂರನೆಂದೆನಿಸಿ ದಾತ್ರಿಯಳು ಕೀರ್ತಿ ಪಡೆದಂತವನೇ ಅಂಗರಾಜನು ಅನುಪಮನೇತ್ರರು ತಪಾಲ ದಕ್ಷನಾದ ಗಂಗಾಸುತ ನಿರಲ್ ಸಕಲ ಶಸ್ತ್ರ ವಿದ್ಯಾ ಪ್ರವೀಣ ದ್ರೋಣನಾಮಾಂಕಿತ ನುರಿತಾರನು ಅನುಪಮ ಮೇಧಾವಿಶಾಲಿ ಯುಕ್ತಿಶಾಲಿಯಾದ ಮಾವ ಶಕುನೀರಲ್ ಭಯಪಡುವೆನೆ 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 ಈ ರಾರಾಂಧನು ಪೃಥ್ವಿಯ ಪಾಲಕ್ಷ ಮಣಿದೆ ಮೈತರು ಆರಿಕುಲವ ಕಿತ್ತೆಸವ ಜಯಿಸಬಲ್ಲ ಪ್ರತ್ಯಕ್ಷ ಪಾಲಕ್ಷಣ ಮಣಿದೆ ಮೈತತ್ತಿ ಬಂದರು. ಈ ಕುರು ಸಾರ್ವಭೌಮನ ರಣಭುಜವನ್ನು ಕೆಣಕಿ ರಣಭುಜದ ಹೆಬ್ಬಲ ಎಮ್ಮೇಡಿತನದ ಯಂಗರಳಲ್ಲ ಕೃಷ್ಣ. ದೇಕಿ ನಮ್ಮವರ ಶೌರ್ಯದಲ್ಲಿ ನಿನಗೆ ಅಪನಂಬಿಕೆಯೇ ಅಥವಾ ಹೋಗು ಹೋಗು ಯುದ್ಧವನ್ನೇ ಘೋಷಿಸುತ್ತಿರುವುದಾಗಿ ಆ ಪಾಂಡವರಿಗೆ ತಿಳಿಸಿಬಿಡು. ಶಾಂತಿಯೇ ಲೋಕದೊಳು ಸೌಖ್ಯ ನೀಡುವ ಮಾರ್ಗ, ಧರ್ಮವೇ ಜಯವೆಂದು ಸಾರುತ್ತಿದೆ ಜಗವೋ, ಮರ್ಮವೇದವ ನೀ ಮರೆತು ಪಾಂಡವರಿಗೆ ಸಮಭಾಗದಿ ರಾಜಗೈದು ಸುಖದಿಂದ ಬಾಳೈ ಸುಯೋಧನ. ಅಣ್ಣ
ಅಂದನಂತೆ ಆತುರಪಟ್ಟು ಬುದ್ಧಿಯನ್ನು ಅವಿವೇಕಿಗಳ ಕೈಗೆ ಕೊಟ್ಟು ಕೆಡಬೇಡ, ಹಠ ಮಾಡಬೇಡ ಸುಯೋಧನ. ಪರಮ ಸಾಧ್ಯ ಪಾಂಚಾಲಿಯ ಮಾನದಂಬರವನ್ನು ಕಿತ್ತೆಸೆದು ಪಾಂಡವರ ಬಾಳ ಬಂಡಿಯ ಕೀಲನ್ನೇ ಕಿತ್ತೆಸದ ವಿಚಾರ ಈ ಜಗತ್ತೇ ಮರೆಯುವಂತಿಲ್ಲ. ಹೀಗಿದ್ದು ನೀನು ಹಠ ಸಾಧಿಸುವುದೇ ಆದರೆ ಭೀಮಸೇನನು ತನ್ನ ಸೇಡನ್ನು ತೀರಿಸಿಕೊಳ್ಳದೆ ಬಿಡಲಾರ. ಆ ಪುಂಡ ಭೀಮನ ರಕ್ತ ಗುಂಡಿಗೆ ಹಬ್ಬಿಸ ರಕ್ತವನ್ನು ರಣಭೂಮಿಗೆ ಮಧುಪಾನ, ಅವನ ಕೊಪ್ಪಿದ ದೇಹದ ಮಾಂಸ ಮುದ್ದೆಗಳು ರಣದೋಳ್ನಕ್ಕು ನರ್ತಿಸುವ. ಕರ್ಣನ ಶಿರಾಘಾತದ ಪಾದ ಕ್ರಮಣ, ಫಲ್ಗುಣನ ಶಿರ ಮುಡಿಪು ಅದಾಗದೆ ನೆಲವನ್ನು ಕೊಡುವುದಿಲ್ಲ, ಚಾಲವನ್ನು ಬಿಡುವುದಿಲ್ಲ, ಏನಿನ್ನು ಹೊರಬಹುದಲ್ಲ. ಭಾರತ ಭೂಮೀಶ ಜಯಿಸಿ ಭಾರತ ಭೂಮೀಶ ಜಯಿಸಿ ದುರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋ ನಿರಾಕರಿಸಿದರೆ. ಭಾರತ ಭೂಮೀಶ ಜಯಿಸಿ ದುರಾಶ ಜಯಿಸಿ ದುರಾಶ ಕರೆಸಿಗನೇ ಅನುಜಾತರ ಕರೆಸಿಗನೇ ಅನುಜಾತರ ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೇರ. ಕರೆಯ ನಿಂತು ಖ್ಯಾತಿ ಪಡೆ ಸುಖಿಯಾಗುವೇರ. ಭೈರವನೇ ನೀನಿಗೆ ಸೈರಣಯಂ ಕೋರೆ ಭೈರವನೇ ನೀನಿಗೆ ಸೈರಣಯಂ ಕೋರೆ. ಆಳೈ ಬಲ ಧರ್ಮ ನಿಗತ ಸುಗುಣ ಚರಿತ ಕರ್ಣ ಭರಿತ ಹೊರಗುಣ ನೆನೆಸೆ ಪರ್ಯೈದರೆಯ. ಆಳೈ ಬಲ ಧರ್ಮ ನಿಗತ ಸುಗುಣ ಚರಿತ ಕರ್ಣ ಭರಿತ ಹೊರಗುಣ ನೆನೆಸೆ ಪರ್ಯೈದರೆಯ. ಭಾರತ ಭೂಮೀಶ ಜಯಿಸಿ ನಿರಾಶ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸಹೋ ನಿರಾಕರಿಸಿದರೆ. ಭಾರತ ಭೂಮೀಶ ಜಯಿಸಿ ದುರಾಶ ಜಯಿಸಿ ದುರಾಶ ಜಯಿಸಿ ದುರಾಶ. ಭಾವ ಅಂದನಂತೆ ಆತುರಪಟ್ಟು ಬುದ್ಧಿಯನ್ನು ಅವಿವೇಕಿಗಳ ಕೈಗೆ ಕೊಟ್ಟು ಕೆಡಬೇಡ. ಪಾಂಡವರ ಕಟ್ಟ ಕಡೆಯ ಆಸೆ ಅವರೈವರಿಗೆ 5 ಗ್ರಾಮಗಳನ್ನಾದರೂ ಕೊಡು, ಈ ಯುದ್ಧವನ್ನು ನಿಲ್ಲಿಸಿಬಿಡುತ್ತಾರೆ. ನಿನ್ನ ಒಂದೇ ಒಂದು ಹಠದಿಂದ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡುವುದು ಯಾವ ಧರ್ಮ? ಕೇಳು ಮುರಾರಿಯೇ, ಆಟ ಮಾಡಿ ಜಯಿಸಲು ರಾಜ್ಯವ. ಕೃಷ್ಣ ಕೇಳು ಮುರಾರಿಯೇ, ಆಟ ಮಾಡಿ ಜಯಿಸಲು ರಾಜ್ಯವ. ಛಲವನ್ನು ಬಿಡಲು ಛಲವನ್ನು ಕೊಡಲು, ಛಲವನ್ನು ಬಿಡಲು ಛಲವನ್ನು ಕೊಡಲು, ಛಲವ ಜಯಿಸಿ ಕೊಡುವುದಿಲ್ಲ. ಪಾಂಡವರ ರಾಜ್ಯವನ್ನು ಬಯಸುವುದಾದರೆ ಅದು ಯುದ್ಧ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಅದಾಗದೆ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ನೀನಿನ್ನು ಹೊರಡು. ಎಲ ದುರಹಂಕಾರಿ, ಮಹಾಗರ್ವಿ, ನನ್ನ ಹಿತೋಪದೇಶ ನಿನಗೆ ಹಿಡಿಸಲಿಲ್ಲ. ಅತಿ ಶೀಘ್ರದಲ್ಲಿಯೇ ನಿನ್ನ ಕುರುವಂಶವು ನಾಶವಾಗುವುದನ್ನು ನೀನೇ ನೋಡುವೆಯಂತೆ. ಏನಂತೆಯೋ ಭುವನದೋಳು ದಿಗಂತ, ವಿಖ್ಯಾತ ಜಗಮಲ್ಲ ಭೂಷಣ, ವಿಜಯೀ ಭವ, ಸಾಮಂತ ಸುರದೇನು,
ಈ ಕುರುಸಾರ್ವಭೌಮನನ್ನು ದುರಹಂಕಾರಿ ಅಂತಲೂ ಮಹಾಗರ್ವಿ ಅಂತಲೂ ಅಲ್ಲಗಳೆತ್ತಿರುವ ಅಧಮ ಸಹೋದರ ದುಶ್ಯಾಸನ, ಅಣ್ಣ ಹಿಡಿದು ಬಂಧಿಸಿರಿ ಇವನನ್ನು. ನನ್ನನ್ನು ಬಂಧಿಸುವೆಯ ಸುಯೋಧನ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲಿಚ್ಛಿಸುವೆಯ? ಅದು ನಿನ್ನೆಂದಿಗೂ ಸಾಧ್ಯವಿಲ್ಲ. ಕತಿ ಬೇಡೈ ಸುಯೋಧನಕ್ಕೆ ಬೇಡೈ ಸುಯೋಧನ ತೋರಿಗ ಗಾದಿಯಳು ಸೈರನೆ. ಕತಿ ಬೇಡೈ ಸುಯೋಧನನೆ ಬೇಡೈ ಸುಯೋಧನ ತೋರಿಗ ಗಾದಿಯಳು ಸೈರನೆ. ಅದಕ್ಕಿಂತ ಮೊದಲುವೆ ಅದೇ ಮಾತು ಹೊಗಳುವೆ ಕೃಷ್ಣ. ಅದಕ್ಕಿಂತ ಮೊದಲುವೆ ಅದೇ ಮಾತು ಹೊಗಳುವೆ. ಒಳಗಿನ ಕುಲವ ವರದೆಯ ಪುರಗಳು ಕೆಡುಕನೆ ಕಾಣೆಯ. ಕದನ್ನದೊಳ್ಳು ನಿನ್ನ ಮಗವ ಮುರಿಯುವೆ. ಕದನದೊಳ್ಳು ನಿನ್ನ ಮಗವ ಮುರಿಯುವೆ. ಚತುರನ ಕೇಳ್ಮರುಳೇ ಸುಯೋಧನ. ಚತುರನ ಕೇಳ್ಮರುಳೇ ಸುಯೋಧನ. ಮಂದಮತಿಯಂತೆ ಮುಂದೆ ನರಿಯದೆ. ಮಂದಮತಿಯಂತೆ ಮುಂದೆ ನರಿಯದೆ. ದುಂದುಡವ ಪಡುವೆ ಸುಯೋಧನ. ದುಂದುಡವ ಪಡುವೆ. ಸರಿಸಬಲ್ಲವರ ಸುಯೋಧನ ಸರಿಸಬಲ್ಲವರ. ಪರಮ ಪುರುಷನೆಂದು ಪದರಿದನು ಅವನೇ ಅಡಗಿದ್ದೆ ಕೆಡುಕನೆ ಕಾಣೆಯ. ಪರಮ ಪುರುಷನೆಂದು ಪದರಿದನು ಅವನೇ ಅಡಗಿದ್ದೆ ಕೆಡುಕನೆ ಕಾಣೆಯ. ಕತಿ ಬೇಡೈ ಸುಯೋಧನನೆ ಬೇಡೈ ಸುಯೋಧನನೆ ತೋರಿಗ ಗಾದಿಯಳು ಸೈರನೆ. ಈ ಪವಿತ್ರ ಭೂಮಿಯ ಸರ್ವಾಧಿಕಾರವು ನನ್ನದು. ಇದಕ್ಯಾರೇ ಹಟ್ಟಿ ಬಂದರೂ ಅವರನ್ನು ಉಳಿಸುವುದಿಲ್ಲ. ಎಲ್ಲಿ ಪಾಶಗಳು? ಸಹೋದರ ದುಶ್ಯಾಸನ, ಅಣ್ಣ ಬಂಧಿಸ್ರಿ ಈ ಮಾಯಾವಿಯನ್ನು. ಈ ಕೇವಲ ಈ ಪಾಶಗಳಿಂದ ಈ ಪಾಲಾಕ್ಷನನ್ನು ಬಂಧಿಸಲು ಇಚ್ಛಿಸುವೆಯ ಸುಯೋಧನ? ಇದು ನಿಮ್ಮಿಂದೆಂದಿಗೂ ಸಾಧ್ಯವಿಲ್ಲ. ಈಗ ಬಂಧಿಸಿರಿ ನನ್ನನ್ನು. ಸಹೋದರ ದುಶ್ಯಾಸನ, ಬಂಧಿಸ್ರಿ. ಅಲ್ಲಿಯೂ ಕೃಷ್ಣ